6 ದಂಗಲ್, ಚಿತ್ತಾಪುರ ಕಂಗಾಲ್. RSS ಬೆನ್ನಲ್ಲೇ 5 ಸಂಘಟನೆಗಳಿಂದ ಅರ್ಜಿ. ದಲಿತ, ಕುರುಬ, ಕ್ರೈಸ್ತ, ರೈತರು ಇದೀಗ ನಾವು ರ್ಯಾಲಿ ಮಾಡ್ತೀವಿ ಅಂತ ಮುಂದಕ್ಕೆ ಬಂದಿದ್ದಾರೆ. RSS ಸೇರಿ ಎಲ್ರಿಗೂ ಅನುಮತಿ ಸಿಗುತ್ತಾ? ಯಾರಿಗೂ ಇಲ್ವಾ? ಇವತ್ತು ಕೋರ್ಟ್ ವಿಚಾರಣೆಯಲ್ಲಿ ಗೊತ್ತಾಗತ್ತೆ. ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಪಥಸಂಚಲನ ನಡೆಸುವ ವಿಚಾರವಾಗಿ RSS ಹಾಗೂ ಕಾಂಗ್ರೆಸ್ ದಲಿತ ಸಂಘಟನೆಗಳ ನಡುವೆ ನಡೀತಾ ಇರುವ ಹೋರಾಟ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ಕೋರಿ RSS ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಶುಕ್ರವಾರ ಮಧ್ಯಾಹ್ನ ನಡೆಯಲಿದೆ. ಈ ಮಧ್ಯ ಸಂಘ ಪರಿವಾರದ ಪಥಸಂಚಲನಕ್ಕೆ ಅನುಮತಿ ನೀಡೋದಾದ್ರೆ ತಮಗೂ ಅದೇ ಜಾಗದಲ್ಲಿ ಅದೇ ಮಾರ್ಗದಲ್ಲಿ ಮೆರವಣಿಗೆ ನಡೆಸೋದಕ್ಕೆ ಅನುಮತಿ ಕೊಡಿ ಅಂತ ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ ಜೊತೆಗೆ ಇದೀಗ ಇನ್ನೂ 3 ಸಂಘಟನೆಗಳು ಬೇಡಿಕೆ ಇಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಥಸಂಚಲನದಲ್ಲಿ ಭಾಗಿ ಮತ್ತೊಬ್ಬ ಸಿಬ್ಬಂದಿಯು ಸಸ್ಪೆಂಡ್ ಆದಂತೆ ಘಟನೆಯೂ ಕೂಡ ನಡೆದುಬಿಟ್ಟಿದೆ. RSS ಪಥಸಂಚಲನದಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಅಡುಗೆ ಸಿಬ್ಬಂದಿಯೊಬ್ಬರನ್ನ ತಹಶೀಲ್ದಾರ್ ಅಮಾನತು ಮಾಡಿದ್ದಾರೆ. ಬಸವ ಕಲ್ಯಾಣದಲ್ಲಿ ನಡೆದಂತ RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಅಡುಗೆ ಸಹಾಯಕ ಪ್ರಮೋದ್ ತಂದೆ ಅಶೋಕ್ ಕುಮಾರ್ ಅಮಾನತಾದವರು. ಇತ್ತೀಚೆಗೆ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ PDO ಒಬ್ಬರು ಅಮಾನತ ಆಗಿದ್ರು. ಈ RSS ಮತ್ತು ಕಾಂಗ್ರೆಸ್ನ ದಂಗಲ್ ಮುಂದುವರಿಯುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ನೋಡಿ, ಮೊದಲಿಗೆ RSS ಪಥಸಂಚಲನ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾರೆ. ಅಂದರೆ ಅನುಮತಿ ಬೇಕು ಅನ್ನೋದನ್ನು ಹೇಳ್ತಾರೆ. ಅನುಮತಿ ಬೇಕು ಅಂತ ಹೇಳೋದಿಲ್ಲ, ಹಿಂಗೆ ಮಾಡ್ತಾ ಇದ್ದೀವಿ, ನಾವು ಈ ರೂಟಲ್ಲಿ ಹೋಗ್ತಿದ್ದೀವಿ, ಹಿಂಗೆ ಮಾಡ್ತಾ ಇದ್ದೀವಿ ಅಂತ. ಸೊ ಅದಾದ ನಂತರ ಒಂದಷ್ಟು ಚರ್ಚೆಗಳಾಗತ್ತೆ. ಅವ್ರು ಅನುಮತಿ ಕೇಳಿಲ್ಲ, ವಿಷಯ ತಿಳಿಸ್ತಾ ಇದ್ದಾರೆ ಅಷ್ಟೇ. ಮತ್ತು ಇವರಿಗೆ ಎಲ್ಲೆಲ್ಲಿ ರೂಟ್ ಮ್ಯಾಪ್ ಇದೆ, ಏನು ಎತ್ತ, ಎಷ್ಟು ಜನ ಭಾಗಿಯಾಗ್ತಾರೆ, ಎಷ್ಟು ಜನ ಭಾಷಣಕಾರರು ಇರ್ತಾರೆ, ಇದು ಯಾವುದೂ ಹೇಳಿಲ್ಲ. ಸೊ ಕೊಡೋದಕ್ಕಾಗಲ್ಲ, ಕ್ಯಾನ್ಸಲ್ ಅಂತ. ಅದಾದಮೇಲೆ ಅವ್ರು ಕಾನೂನು ಹೋರಾಟ ಮಾಡ್ತಾರೆ. ಆ ಸಂದರ್ಭದಲ್ಲಿ ದಲಿತ ಸಂಘಟನೆಯು ಕೂಡ ಮುಂದೆ ಬರುತ್ತೆ. ನಾವು ಕೂಡ ಪಥಸಂಚಲನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ 2 ದಲಿತ ಸಂಘಟನೆಗಳು ಮುಂದಕ್ಕೆ ಬರುತ್ತೆ. ಅಲ್ಲಿಗೆ 3 RSS ಮತ್ತು 2 ದಲಿತ ಸಂಘಟನೆಗಳು, 3ಕ್ಕೂ ಕೂಡ ಅವಕಾಶ ಕೊಡಬೇಕು. ಹೆಂಗೆ ಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗಿತ್ತು. ಸೊ ಕೋರ್ಟ್ನಲ್ಲಿ ಒಂದು ಆಪ್ಷನ್ಸ್ ಕೊಡಲಾಗಿತ್ತು. RSS ಮತ್ತು 1 ದಲಿತ ಸಂಘಟನೆ ಇದ್ದಾಗ ಬೆಳಗ್ಗೆ ಒಬ್ರಿಗೆ ಅವಕಾಶ ಕೊಡಿ, ಸಂಜೆ ಒಬ್ರಿಗೆ ಅವಕಾಶ ಕೊಡಿ. 2 ಸಂಘಟನೆ ಅವ್ರು ಕೇಳಿದ್ದಾರೆ ಅಂತಂದರೆ ಬೆಳಗ್ಗೆ ಒಬ್ರಿಗೆ ಅನುಕೂಲ ಮಾಡಿಕೊಡಿ, ಸಂಜೆ ಒಬ್ರಿಗೆ ಅನುಕೂಲ ಮಾಡಿ ಅಂತ. ಬಟ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ RSS 2 ದಲಿತ ಸಂಘಟನೆ, ರೈತ ಸಂಘಟನೆ, ಕ್ರೈಸ್ತದವರು ಕೂಡ, ಕ್ರಿಶ್ಚಿಯನ್ಸ್ ಕೂಡ ಯಾವುದೋ ಒಂದು ವಿಚಾರವನ್ನು ಕೇಳಿದ್ದಾರೆ. ಅಲ್ಲಿಗೆ ಈಗ ಹೆಚ್ಚು ಕಮ್ಮಿ 6ರಿಂದ 7 ಸಂಘಟನೆಗಳು ಪಥಸಂಚಲನ ಮಾಡ್ತೀವಿ ಅಂತ ಕೇಳಿರೋದು. ಹೆಂಗೆ ಅವಕಾಶ ಮಾಡೋಕ್ಕಾಗುತ್ತೆ? ಬೆಳಗ್ಗೆನೂ ಕೊಡೋಕ್ಕಾಗಲ್ಲ, ಸಂಜೆನೂ ಕೊಡೋಕ್ಕಾಗಲ್ಲ, ಒಟ್ಟೊಟ್ಟಿಗೆ ಕೊಡೋಕ್ಕಾಗಲ್ಲ. ಭದ್ರತೆ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗತ್ತೆ. ಸೊ ಏನಾಗುತ್ತೆ ಅನ್ನೋದೊಂದು ಈಗ ಇರುವಂಥ ಪ್ರಶ್ನೆ ಆಗಿದೆ. ನೋಡಬೇಕು, ಇವತ್ತಿನ ಬೆಳವಣಿಗೆ ಗೊತ್ತಾಗುತ್ತೆ. ಅಂದರೆ ಪಥಸಂಚಲನ ನಡೆಯೋದಕ್ಕೆ ಅವಕಾಶ ಇರುತ್ತಾ ಇರಲ್ವಾ ಅಂತ.